ಈ ಕೆಲವು ದಿನಗಳ ಹಿಂದೆ ಈ ಶಬರಿ ರಾಮನಿಗೆ ಯಾವ ರೀತಿ ಕಾದ್ಲು ಅಂತ ನನಗೊಬ್ಬರು ಪ್ರಶ್ನೆ ಕೇಳಿದ್ರು. ಯಾವ ರೀತಿ ಕಾದ್ಲು ಅಂದರೆ ಹೇಗೆ ಹೇಳಬೇಕು? ಸಾಮಾನ್ಯ ಒಂದು ಅರಣ್ಯವಾಸಿ ಮಹಿಳೆ ತನ್ನ ಜೀವನವನ್ನೇ ಒಂದು ನಿರೀಕ್ಷೆಗೆ ಅರ್ಪಿಸ್ಕೊಂಡ್ಬಿಟ್ಲು. ಒಂದು ದಿನ ರಾಮ ಬರ್ತಾನೆ ಅಂತ ನಂಬಿಕೆಯೊಂದಿಗೆ ಬದುಕಿದಂತಹ ಆ ಹೆಣ್ಮಗಳು ತನ್ನ ಬಳಿ ಐಶ್ವರ್ಯ ಇರಲಿಲ್ಲ, ವಿದ್ಯೆ ಇರಲಿಲ್ಲ, ಅಧಿಕಾರ ಇರಲಿಲ್ಲ. ಹೃದಯದಲ್ಲಿ ಅಚಲವಾದಂತಹ ಭಕ್ತಿ ಇತ್ತು. ಪ್ರತಿದಿನ ಬೆಳಿಗ್ಗೆ ಆದಾಗ ರಾಮನ ಹೆಜ್ಜೆಗಳಿಗಾಗಿ ಕಾಯ್ತಾ ಇದ್ಲು. ದಾರಿಯನ್ನು ಸ್ವಚ್ಛ ಮಾಡ್ತಾ ತನ್ನ ಕಾಯುವಿಕೆಯಲ್ಲಿ ತಾನಿರ್ತಾ ಇದ್ಲು. ನಾಳೆ ಖಂಡಿತ ಬರ್ತಾನೆ ಅನ್ನೋ ನಂಬಿಕೆ ಅವಳಲ್ಲಿ ಆಶೆ ಉಳಿದುಕೊಂಡು ಬಿಟ್ಟಿತ್ತು. ಇದ್ರ ಬಗ್ಗೆ ಹೇಳ್ತಾ ಹೋದರೆ ಆ ಕಾಯುವಿಕೆ ಬಗ್ಗೆ ನೀವು ಕೇಳ್ತಾನೆ ಹೋಗಬೇಕು. ಶಬರಿ ತನ್ನ ಜೀವನಮಾನ ಎಲ್ಲ ಕೂಡ ರಾಮನ ಹೆಜ್ಜೆ ಶಬ್ದಗಳಿಗಾಗಿ ಕಾಯ್ದಂತಹ ಹೆಣ್ಣು. ಅರಣ್ಯದ ಮಧ್ಯೆ ಒಂದು ಚಿಕ್ಕ ಗುಡಿಸಲು,